ಎಲ್ಲರಿಗೂ ನಮಸ್ಕಾರ. ಈ ದಿನ ಡಿಸೆಂಬರ್ 30, 2024 ಸೋಮವಾರ, ಎಳ್ಳಮಾವಾಸ್ಯೆ ದಿನ. ಈ ದಿನ ನಾನು ನನ್ನ ಕುಟುಂಬ ವರ್ಗದವರೊಂದಿಗೆ ದೇವಸ್ಥಾನಗಳ ಭೇಟಿಗಾಗಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇನೆ. ಇವತ್ತು 5 ದೇವಸ್ಥಾನಗಳನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಮೊದಲನೇದಾಗಿ ರಿಪ್ಪನ್ಪೇಟೆ ಸಮೀಪದ ಗುಳುಗುಳಿ ಶಂಕರೇಶ್ವರ ಕ್ಷೇತ್ರ. ಅಲ್ಲಿ ಗುಳುಗುಳಿ ಶಂಕರೇಶ್ವರ ದೇವರ ಮೂರ್ತಿ ಇದೆ, ದೇವಸ್ಥಾನ ಇದೆ. ಅದೇ ದೇವಸ್ಥಾನದ ಪಕ್ಕದಲ್ಲಿ ಚೌಡೇಶ್ವರಿ ಮಾತೆಯ ದೇವಸ್ಥಾನ ಇದೆ. ಮತ್ತು ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನ ಇದೆ. ದುರ್ಗಾ ಪರಮೇಶ್ವರಿ ಮಾತೆಯ ಮೂರ್ತಿ ಇದೆ. ಹಾಗೆ ನಾಗದೇವತೆಯರ ದೇವಸ್ಥಾನ ಇದೆ. ಜಡತೀರ್ಥ ಅಂತ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಬಯಕೆಯನ್ನು ಅಥವಾ ಗುರಿಯನ್ನು ಇಟ್ಕೊಂಡು ಅದು ಆಗುತ್ತೋ ಅಥವಾ ಆಗಲ್ವೋ ಅಂತ ಹೇಳಿ ಕೇಳ್ಕೊಂಡಾಗ ಅಲ್ಲಿ ಬಿಲ್ವಪತ್ರೆ ನೀಡ್ತಾರೆ. ಅದನ್ನು ಆ ಒಂದು ಕೊಳದಲ್ಲಿ ಬಿಟ್ಟಾಗ ಅದು ಮುಳುಗುತ್ತೆ ಬಿಲ್ವಪತ್ರೆ. ನಂತರ ಅದು ಕೊಳದಿಂದ ಮೇಲಕ್ಕೆ ಬಂದರೆ ನಮ್ಮ ಮನಸ್ಸು ಇಟ್ಕೊಂಡಿರ್ತಂಥ ಒಂದು ಏನು ನಮ್ಮ ಬಯಕೆ ಇರುತ್ತೋ ಅದು ಈಡೇರುತ್ತೆ ಅಂತ ಹೇಳಿ. ಒಂದು ಅದು ಮೇಲೆ ಬರಲಿಲ್ಲ ಅಂದರೆ ನಾವು ಅಂದ್ಕೊಂಡಿರೋ ಗುರಿ ಅದು ಆಗೋದಿಲ್ಲ ಅಂತ ಹೇಳಿ ಆ ಥರದ ಒಂದು ನಂಬಿಕೆ ಅಲ್ಲಿದೆ. ನಾವು ಈ ಹಿಂದೆ ಸುಮಾರು ಸರಿಯಲ್ಲಿ ಭೇಟಿ ಕೊಟ್ಟಿದ್ದೀವಿ, ಅದನ್ನೆಲ್ಲ ಪರೀಕ್ಷಿಸಿದ್ದೀವಿ. ನಮಗೆ ಅಲ್ಲಿ ಅಂದ್ಕೊಂಡಿದ್ದೆಲ್ಲ ಅಲ್ಲಿ ಆಗಿದೆ. ಒಳ್ಳೆಯ ಕ್ಷೇತ್ರ ಅದು. ಸಾಕಷ್ಟು ಜನ ಭಕ್ತಾದಿಗಳು ಅಲ್ಲಿಗೆ ನಿರಂತರವಾಗಿ ಭೇಟಿ ಕೊಡ್ತಾ ಇರ್ತಾರೆ. ಸೋಮವಾರ ವಿಶೇಷ ಪೂಜೆ ಇರುತ್ತೆ. ಅದು ಬೇರೆ ಇವತ್ತು ಎಳ್ಳಮಾವಾಸ್ಯೆ ಆಗಿದ್ದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಮತ್ತು ಪೂಜೆಯು ಕೂಡ ಒಂದು ಶ್ರೇಷ್ಠವಾದ ಪೂಜೆ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಅದಾದ ನಂತರ ನಾವು ಕೆಂಚನಾಲ ಮಾರಿಕಾಂಬ ಮಾತೆಯ ದರ್ಶನ ಪಡೀಲಿಕ್ಕೆ ಅಲ್ಲಿಗೆ ಹೋಗ್ತೇವೆ. ಆ ನಂತರದಲ್ಲಿ ರಿಪ್ಪನ್ಪೇಟೆ ಸಮೀಪದ ಸಿದ್ದೇಶ್ವರ ದೇವಸ್ಥಾನ ಹಾಗೂ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ದೇವರುಗಳ ದರ್ಶನ ಪಡೆದು ಆನಂತರದಲ್ಲಿ ರಿಪ್ಪನ್ಪೇಟೆಯ ಸುಪ್ರಸಿದ್ಧ ದೇವಸ್ಥಾನವಾದಂತಹ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ತೆರಳುತ್ತೇವೆ. ತುಂಬ ಅತ್ಯುತ್ತಮ ರೀತಿಯಲ್ಲಿ ಆ ದೇವಸ್ಥಾನವನ್ನು ಕಟ್ಟಲಾಗಿದೆ. ಅಲ್ಲಿ ಅನ್ನಪೂರ್ಣೇಶ್ವರಿ ಮಾತೆಯ ದೇವಸ್ಥಾನವೂ ಕೂಡ ಇದೆ. ನವಗ್ರಹಗಳನ್ನು ಕೂಡ ಅಲ್ಲಿ ಇಡಲಾಗಿದೆ. ನಾವು ಅಲ್ಲಿ ಹೋಗಿ ಶ್ರೀ ಸಿದ್ಧಿವಿನಾಯಕನ ದರ್ಶನ ಮಾಡಿಕೊಂಡು ಅನ್ನಪೂರ್ಣೇಶ್ವರ ಆಶೀರ್ವಾದ ಪಡೆದು ನವಗ್ರಹಗಳನ್ನು ಒಂದು ಆಶೀರ್ವಾದ ಪಡೆದು ನಾವು ಬರುವಂಥ ಯೋಜನೆ ಹಾಕ್ಕೊಂಡಿದ್ದೀವಿ. ಈ ಪ್ರಯಾಣದಲ್ಲಿ ನಾನು, ನನ್ನ ಅಮ್ಮ, ಹೆಂಡತಿ ವಿನೂತ, ಮಗ ಮತ್ತು ಮಗಳು ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಒಂದು ಪುಟ್ಟ ನಾಯಿ ಮರಿ ಇದೆ, ಅದು ರೂಬಿ ಎಂದು, ಅದು ಕೂಡ ನಮ್ಮ ಜೊತೆಗೆ ಬಂದಿದೆ. ನಾವು ಈಗಾಗಲೇ ಶಿವಮೊಗ್ಗನ ಬಿಟ್ಟು ಗುಳುಗುಳಿ ಶಂಕರೇಶ್ವರ ಕ್ಷೇತ್ರಕ್ಕೆ ಹೋಗುವಂಥ ಒಂದು ಮಾರ್ಗದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಇನ್ನೊಂದು 3-4 ಕಿಲೋಮೀಟರ್ ಒಳಗಾಗಿ ನಮಗೆ ಗುಳುಗುಳಿ ಕ್ಷೇತ್ರ ನಮಗೆ ಸಿಗಲಿದೆ. ಈಗ ನನ್ನ ಹೆಂಡತಿ ನಮ್ಮ ಈ ಪ್ರಯಾಣವನ್ನು ಕುರಿತು ಮಾತನಾಡಲಿದ್ದಾಳೆ. ನನಗೆ ಈ ಪ್ರಯಾಣ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ಕುಟುಂಬ ಸಮೇತರಾಗಿ ನಾವು ದೇವರ ದರ್ಶನ ಪಡೆಯಲಿಕ್ಕೆ ಹೋಗ್ತಿದ್ದೀವಿ. ಜೊತೆಗೆ ಗುಳುಗುಳಿ ಶಂಕರೇಶ್ವರ ನಾವು ಕೇಳಿದ್ದೆಲ್ಲ ಕೊಟ್ಟಿದ್ದೆ. ಸೊ ಅದರಿಂದಾಗಿ ನನಗೆ ಯಾವಾಗಲೂ ಆ ದೇವರ ಮೇಲೆ ತುಂಬ ನಂಬಿಕೆ. ಇನ್ನೂ ಸಹ ಮುಂದೆನೂ ನನ್ನ ಕುಟುಂಬದ ಮೇಲೆ ಆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಈಗ ನಮ್ಮ ಅಮ್ಮ ದೇವರಲ್ಲಿ ತುಂಬ ಭಕ್ತಿಯನ್ನು ಹೊಂದಿದ್ದಾರೆ, ಅವರು ಮಾತನಾಡ್ತಾರೆ. ಈಗ ಅಮ್ಮನವರ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ನನ್ನ ಮಗ, ಸೊಸೆ, ಮೊಮ್ಮಕ್ಕಳ ಜೊತೆ ಹೋಗೋದು ತುಂಬ ಖುಷಿಯಾಗಿದೆ. ಗುಳಿಗುಳಿ ಶಂಕರೇಶ್ವರನ ಕೃಪಾ ಕಟಾಕ್ಷ ಶಾಶ್ವತವಾಗಿ ನಮ್ಮ ಮೇಲೆ ಇರಲಿ ಅಂತ ಬೇಡ್ತೀನಿ. ನನ್ನ ಮಗ, ಸೊಸೆ ತುಂಬ ಶ್ರಮಪಟ್ಟು ಒಂದು ಮನೆ ಕಟ್ತಾ ಇದ್ದಾರೆ. ಆ ಮನೆ ಆದಷ್ಟು ಬೇಗ ನೆರವೇರಿ ಆ ಮನೆ ಗೃಹ ಪ್ರವೇಶ ಆಗಿ ನಾವು ಪ್ರವೇಶವಾಗುವಂತೆ ಅನುಗ್ರಹಿಸಬೇಕು ಅಂತ ಆ ಪರಮಾತ್ಮನಲ್ಲಿ ಬೇಡ್ತಾ ಇದ್ದೀನಿ. ನಂಗೆ ಬಾಡಿಗೆ ಮನೆ ಸವಾಸ ಸಾಕಾಗೋಗಿದೆ. ಇನ್ನಾರು ನಾನು ಸ್ವಂತ ಇಳಿ ವಯಸ್ಸಿನಲ್ಲಿ ಸ್ವಂತ ಮನೆಗಿರಬೇಕು ಅಂತ ಬಯಸ್ತಾ ಇದ್ದೀನಿ. ಇದಕ್ಕೆಲ್ಲ ಪರಮಾತ್ಮನ ಕೃಪಾ ಕಟಾಕ್ಷ ಇರಬೇಕು. ಅಮ್ಮನವರಿಗೆ ಧನ್ಯವಾದಗಳು. ಈಗ ನನ್ನ ಮಗಳು ಮಾತನಾಡ್ತಾಳೆ. ಅವಳ ಹೆಸರು ಶ್ರೇಷ್ಠ ಅಂತ ಹೇಳಿ 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಈಗ ಓವರ್ ಟು ಶ್ರೇಷ್ಠ. ನಾವಿವತ್ತು ಗುಳುಗುಳಿ ಶಂಕರೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ದೇವ್ರ ಹತ್ರ ನಾನು ಬೇಡ್ಕೊಳಕ್ಕೆ ಈ ಸತಿ ಎಕ್ಸಾಮ್ ಚೆನ್ನಾಗಿ ಮಾಡಿಸ್ಬರ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಇದೀಗ ನಮ್ಮ ಪ್ರಯಾಣ ಶ್ರೀ ಗುಳುಗುಳಿ ಶಂಕರೇಶ್ವರ ಕ್ಷೇತ್ರದ ಹತ್ರ. ತುಂಬ ಖುಷಿ ಆಗ್ತಾ ಇದೆ. ಈಗ ನನ್ನ ಮಗ ದ್ವಿಜ ಮಾತನಾಡ್ತಾನೆ.
ಇವತ್ತು ತುಂಬ ಖುಷಿ ಆಗ್ತಿದೆ. ನಾವು ಗುಳುಗುಳಿ ಶಂಕರೇಶ್ವರ ದೇವಸ್ಥಾನಕ್ಕೆ ಹೋಗುತ್ತಿರುವುದು ನನಗೆ ತುಂಬ ಖುಷಿ ಆಗ್ತಿದೆ. ಅದು ಎಲೆಯನ್ನು ಬಿಡುವುದು ಅದು ನೀರಿನಲ್ಲಿ ಹಾಗೆ ಮೇಲು ಬರುವುದು ನನಗೆ ಅದು ತುಂಬ ಖುಷಿ ಅನಿಸ್ತಿದೆ. ನಮ್ಮ ಪ್ರಯಾಣ ಈಗ ಶ್ರೀ ಗುಳುಗುಳಿ ಶಂಕರೇಶ್ವರ ಕ್ಷೇತ್ರದತ್ತ ಇನ್ನು ಕೇವಲ 2 ಕಿಲೋಮೀಟರ್ ದೂರ ಇದೆ. ಅಂದರೆ ಒಂದು 5 ನಿಮಿಷದೊಳಗಾಗಿ ಅಲ್ಲಿ ನಾವು ತೆರಳುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.